ನಾವು ಅವ್ರ ಹತ್ರ ಸಂಕ್ರಾಂತಿ ಬಗ್ಗೆ ಮಾತಾಡಿದಾಗ ಹೇಳಿದ್ರು ಯಾವತ್ತೂ ಸಂಕ್ರಾಂತಿ ಸ್ಪೆಷಲ್ ಇರುತ್ತೆ. ಈ ಸರ್ತಿ ಡಬಲ್ ಸ್ಪೆಷಲ್ ಯಾಕಂತ ಹೇಳಿದ್ರೆ ನಮ್ಮ ಮನೆಗೆ ಇನ್ನೊಬ್ಬರು ಆ್ಯಡ್ ಆನ್ ಆಗಿದ್ದಾರೆ ಅನ್ನುವಂಥದ್ದು. ಏನು ಹೇಳ್ತೀರಾ? ಹೌದು, ನಿಜ. ನೀನು ಹೇಳೋ. ಎಷ್ಟು ಖುಷಿ ಆಗ್ತಾ ಇದೆ? ಅದೇ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಂದು ಫಸ್ಟ್ ಹಬ್ಬ ಅಲ್ಲ, ಸೆಕೆಂಡ್ ಹಬ್ಬ ಮದುವೆ ಆದಮೇಲೆ. ಸೊ ನಮ್ಮದು ಮದುವೆ ಆಗಿದ್ದೆ ನೆಕ್ಸ್ಟ್ ಡೇನೇ ದೀಪಾವಳಿ. ಸೊ ಅಲ್ಲಿ ಊರಲ್ಲಿ ಅದನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಅತ್ತೆಯವರ ಅಮ್ಮನ ಊರಲ್ಲಿ ಕುಂಬೇನಹಳ್ಳಿ ಅಂತ, ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹೋಗ್ಲಿ ಎಲ್ಲ ಎರ್ಚಾಡ್ಕೊಂಡು, ನಮ್ಮ ಯಜಮಾನ್ರು ನಾನು ನೋಡಿದೆ ಹೋಗ್ಲಿಲೆಲ್ಲ ಆಡಿದ್ದು ಫಸ್ಟ್ ಟೈಮ್ ಆ ಥರ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದೆ ಆ ಥರ ಎಲ್ಲ. ಸೊ ಅದಾದಮೇಲೆ ಇದು ಎರಡನೇ ಹಬ್ಬ ಸಂಕ್ರಾಂತಿ. ಸ್ಪೆಷಲ್ ಏನು ಅಂದರೆ ಅದೇ ಬಲರಾಮ ಟೀಮ್ ಜೊತೆ ನಮ್ಮ ಸಿನಿಮಾ ಟೀಮ್ ಜೊತೆ ನಡೀತಾ ಇದೆಯಲ್ಲ, ಅದೇ ಖುಷಿ. ಕಪ್ಪಲಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಅವ್ರು ತುಂಬ ಹೊಗಳಿದ್ದಾಯಿತು. ಇವಾಗ ನಿಮ್ಗೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಗಂಡ ಹೆಂಡತಿಗೆ ಹೇಳುವಂಥ 5 ಸುಳ್ಳುಗಳು ಯಾವುದು? ಸುಳ್ಳು ಹೇಳಲ್ವೇ? ಸುಳ್ಳು ಏನಾದರೂ ಹೇಳ್ತಾನಂತ ಇದ್ರೆ ಬೇಗ ಬನ್ನಿ ಅಂತ ಇಲ್ಲ ಅಲ್ಲೇ ಇದ್ದಾನೆ ಎಲ್ಲಿದ್ದೀರಾ? ಇಲ್ಲೇ ಕೆಳಗಿದ್ದೀನಿ, ಬಂದೆ ಮೇಲೆ. ಒಂದು ನಿಮಿಷ ಇನ್ನೂ ಅವರೇನು ಮನೆ ಹತ್ರ ಇರ್ತಾರೆ. ಓಕೆ, ಅಷ್ಟು ಅದೊಂದು ನಾನು ಬೇಜಾರು ಮಾಡ್ಕೋತೀನಿ ಅಂತ ಅದೊಂದು ಹೇಳ್ತಾರೆ. ಅದು ಬಿಟ್ಟರೆ ಸುಳ್ಳು ಹೇಳೋದೇ ಇಲ್ಲ. ಅಂದರೆ ಮೇಜರ್ ಸುಳ್ಳು ಹೇಳೋದು ನಾನು ಏನಂದರೆ ಬಜೆಟ್ ವಿಷಯದಲ್ಲಿ. ಅಂದರೆ ಶಾಪಿಂಗ್ ಆಗಲಿ, ಬಜೆಟ್ ಯಾವುದೇ ದುಡ್ಡು ಖರ್ಚು ಮಾಡೋ ವಿಚಾರದಲ್ಲಿ. ಯಾಕೆಂದರೆ ನನಗೆ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ. ಇಷ್ಟೊಂದು 10 ರೂಪಾಯಿ ಖರ್ಚಾಗಿರೋ ಜಾಗದಲ್ಲಿ 6 ರೂಪಾಯಿ ಹುಟ್ಟಿದೆ ಅಂದರೆ ಸಮಾಧಾನ ಪಡಿಸ್ಬೇಕು. 6 ರೂಪಾಯಿ ಅಷ್ಟೇನಾ ಅಂತ. ಅಷ್ಟೇ ಕಣ್ಣಿಟ್ಟಿರ್ತಾರೆ. ಗೊತ್ತು, ಸತ್ಯ ಅದು. ಇಲ್ಲ, ಅದು ಗೊತ್ತು ನನಗೆ. ನಾನು ಈಗಲೂ ಹೇಳ್ತೆ, ಈ ಇವೆಂಟ್ಗೂ ಅಷ್ಟೇ ನಾನು ಹೇಳ್ತೆ, ಇಷ್ಟು ಆಗ್ತಾ ಇದೆ, ಬೇಡ ಇಷ್ಟು ಸಾಕು ಅಂದರೆ ಇಲ್ಲ ಇಷ್ಟು ಬೇಕು. ನಾನು ಇಲ್ಲ ಸಾಕು ಅಂತೀನಿ, ಅವ್ರು ಇಲ್ಲ ಬೇಕು. ಕಾಂಪ್ರಮೈಸ್ ಅನ್ನೋದೇ ಇಲ್ಲ. ಪ್ರಾಬ್ಲಮ್ ನಮಗೆ ಅದೇನಂದರೆ, ನನಗೆ ಮೈಂಡಲ್ಲಿ ಏನು ಫಿಕ್ಸ್ ಆಗ್ಬಿಟ್ಟಿರ್ತೀನೋ ಅದಾಗಲೇಬೇಕು. ನಾನು 3 ದಿನ ಆಯಿತು ಮಂಡಿ ಇಲ್ಲೇ ಇದ್ದೀನಿ. ನಾನು ಬೆಳಿಗ್ಗೆ ಸಂಜೆ ಓಡಾಡ್ಕೊಂಡು ನನಗೆ ರಿಸಲ್ಟ್ ಆಗೇ ಇರಬೇಕು. ಅಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ಕೂಡ ಹೌದೌದು. ಅಂದರೆ ನನಗೆ ಔಟ್ಪುಟ್ ನನಗೆ ಹಾಗೇ ಇರಬೇಕು. ನನ್ನ ಮೈಂಡಲ್ಲಿ ಹೇಗೆ ಒಂದು ಕನಸು ಕಾಣ್ತೀನಿ ಅಂದರೆ ಔಟ್ಪುಟ್ ಹಾಗೇ ಇರಬೇಕು ನನಗೆ. ಅಲ್ಲ, ಆ್ಯಕ್ಚುಲಿ ಇಷ್ಟೊಂದು ಸ್ಟ್ರೆಸ್ಫುಲ್ಲಾಗಿ ವರ್ಕ್ ಮಾಡ್ತಿರೋರು ಕೆಲಸದ ಬಗ್ಗೆ, ಅದ್ರ ಜೊತೆಗೆ ನಾನು ಬೆಳಗ್ಗೆ ಬಟ್ಟೆ ಏನು ಹಾಕೋಬೇಕು, ನಾನು ಬೇಕಾದ್ರೆ ನೈಟ್ ಡ್ರೆಸ್ಸಲ್ಲಿ ಇದು ಬಂದುಬಿಡ್ತೀನಿ, ಆ ಥರದವಳು ನಾನು. ಅದನ್ನು ಕಾಂಪ್ರಮೈಸ್ ಆಗೋಲ್ಲ. ಪ್ಲೀಸ್ ಈ ಬಟ್ಟೆ ಹಿಂಗೆ ಇದು ಇನ್ನು ಲಿಪ್ಸ್ಟಿಕ್ ಕಲರ್ ಇದೊಂದು ಚೂರು ಹಾಕಿದೆ. ಆ್ಯಕ್ಚುಲಿ ಎವ್ರಿ ಹುಡುಗಿದು ಡ್ರೀಮ್ ಬಾಯ್ ಅಂತಾರಲ್ಲ, ಅಂದರೆ ಹಸ್ಬೆಂಡ್ ಈ ಥರ ಪ್ರೈಸ್ ಮಾಡಬೇಕು, ಏನೋ ನಮ್ಮ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ. ಸೊ ಆ ಥರ ಹಂಗೆ ನೋಡೋಕೋತ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಮ್ಮ ಪತಿ ದೇವರಿಗೆ ಯೂಶ್ವಲಿ ಲಿಪ್ಸ್ಟಿಕ್ ಯಾಕೆ ಹಾಕೋತಿ ಅಂತ ಕೇಳೋ ಹಸ್ಬೆಂಡ್ನ ನೋಡಿದ್ದೀನಿ. ಈ ಕಲರಿಗೆ ಇದೇ ಥರ ಹಾಕೋ ಅಂತ ಹಾಕ್ಸೋ ಹಸ್ಬೆಂಡು. ಈಗ ಇಷ್ಟೆಲ್ಲ ನಿಮ್ಮದು ಪ್ರೀತಿ ಎಲ್ಲ ನೋಡಿದಾಗ ಎಲ್ಲರೂ ತಲೆಯಲ್ಲಿ ಓಡ್ತಾ ಇರೋದು, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಇದು ನಮ್ಮ ಅವ್ರ ಕಡೆಯಿಂದ ಅರೇಂಜ್ ಲವ್ ಕಮ್ ಅಲ್ಲ, ಇದು ಈ ಕಡೆಯಿಂದ ಕರೆಕ್ಟ್, ಈ ಕಡೆಯಿಂದ ಲವ್ ಕಮ್ ಅರೇಂಜ್, ಈ ಕಡೆಯಿಂದ ಅರೇಂಜ್ ಕಮ್ ಲವ್. ಇದು ಏನಿದು ಹೊಸ ಪಾಲಿಸಿ ಅಂತ? ಅಂದ್ರೆ ಇವ್ರಿಗೆ ಲವ್ ಆದ್ಮೇಲೆ ಬಂದು ಕೇಳಿದ್ದು, ನನಗೆ ಅರೇಂಜ್ ಆದ್ಮೇಲೆ ಲವ್ ಆಗಿರೋದು. ಇಂಟ್ರೆಸ್ಟಿಂಗ್ ಹೇಗೆ ಅಂದರೆ, ನನಗಿಷ್ಟ ಆಗಿದ್ದು ಮೈನು, ನಾನು ಪ್ರಪೋಸ್ ಮಾಡೋಕ್ಕೆ ಎದುರ್ಕೊಂಡು ನಮ್ಮ ಅಮ್ಮ ಕೈಲಿ ಪ್ರಪೋಸ್ ಮಾಡಿಸಿದ್ದು ನಾನು. ನನಗೆ ಪ್ರಪೋಸ್ ಮಾಡಿದ್ದು ನಮ್ಮ ಅತ್ತೆ. ಹಿಂಗಿದೆ ಪ್ಲೀಸ್ ಕಮ್ ಟು ಮೈ ಹೋಮ್ ಕಮ್ ಅಂತ ಪ್ರಪೋಸ್ ಮಾಡಿದ್ದವರು. ಅವತ್ತು ಅಮ್ಮ ಪ್ರಪೋಸ್ ಮಾಡಿದ್ರು. ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಲ್ಲಿ ಇದಾವೆ, ನೀವು ಒಂದು ಇಲ್ಲ ನಾನಂದರೆ ನನಗೆ ಅದೇ ಹೇಳಿದ್ನಲ್ಲ, ಎಲ್ಲಿ ಇಲ್ಲ ಅಂದ್ಬಿಟ್ರೆ ಅನ್ನೋದೊಂದು ಭಯ ನನಗೆ. ಯಾವುದೇ ವಿಚಾರದಲ್ಲಿ ಹಂಗೆ ಅನ್ಸ್ಕೊಳಕ್ಕೆ ಇಷ್ಟ ಆಗಲ್ಲ ನನಗೆ. ಬೇಕಾದ್ರೆ ಸೈಲೆಂಟಾಗಿ ಇದ್ದು ಬಿಡ್ತೀನಿ. ಹೇಳ್ತೀನಿ ಅಲ್ಲ ಏನಿಲ್ಲಮ್ಮ, ಹ್ಯಾಪಿ ಸಂಕ್ರಾಂತಿ. ಐ ಲವ್ ಯು. ಐ ಲವ್ ಯು ಟು. ಯೂಶಲಿ ಐ ಲವ್ ಈ ಥರ ಎಲ್ಲ ಪ್ರಪೋಸ್ ರೋಸ್ ಕೊಟ್ಟೆಲ್ಲ ಮಾಡಲಿಲ್ಲ ನಾನು. ನಾವು ಪ್ರಪೋಸ್ ಮಾಡಿದ್ದು ಹೇಗೆ ಅಂದರೆ 15th ನೈಟು ಮಧ್ಯರಾತ್ರಿ 3:30 ಆಯಿತಾ. ಅಮ್ಮೆಲ್ಲ ಹೇಳಿ ಆಗಿದ್ದು ಒಂದು ಸ್ವಲ್ಪ, ಅಂದರೆ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಲೆಕ್ಕಾಚಾರದಲ್ಲಿ ಇತ್ತಲ್ಲ. ಸರಿ ಒಂದು ರೈಡಿ ಕರ್ಕೊಂಡೋದೆ. ಅವತ್ತು ವೆಜ್ಜು ಥರ್ಸ್ಡೇ ಎಂಪೈರಿಗೆ ಕರ್ಕೊಂಡೋಗಿ ಗೀ ರೈಸ್ ಕೊಡಿಸ್ಬಿಟ್ಟು ಕರ್ಕೊಂಡೆ. ಗೀ ರೈಸ್ ಕತೆ ಮಧ್ಯರಾತ್ರಿ ಆಂಜನೇಯ ದೇವಸ್ಥಾನ ಹತ್ರ ಕರ್ಕೊಂಡೋದೆ ಫಸ್ಟು. ಅಲ್ಲೇ ಕರ್ಕೊಂಡೋಗಿ ಅಂದರೆ ಒಂದು 3 ನಿಮಿಷ ಪ್ರಪೋಸ್ ಮಾಡಿದ್ದು ನಾನು. 3 ನಿಮಿಷ ಅಂದರೆ ದೇವರ ಸಾಕ್ಷಿ ಅಂದ್ಬಿಟ್ಟು ಅಷ್ಟೊತ್ತು 3 ನಿಮಿಷ. ಆಮೇಲೆ ಸರಿ ಆಯಿತು ಅಂತ ಒಪ್ಕೊಂಡಿದ್ದು.
ಹಾಗಾದರೆ ಇಂಟ್ರೆಸ್ಟಿಂಗ್ ಇದೆ ಲವ್ ಸ್ಟೋರಿ. ಫೆಬ್ರವರಿ 14ಗೆ ನಮ್ಮ ಚಾನಲಲ್ಲಿ ಇವರನ್ನೇ ಕೂರಿಸ್ಕೊಂಡು ಮಾತಾಡೋಣ. ಇದೇನಿದು ಗೀ ರೈಸ್ ಕತೆ ಅನ್ನುವಂಥ ಹೇಳೋಕೆ ಹೊರಟ್ರೆ ಹಿಂಗೆ ಇವರಿಂದ ಸ್ಟಾರ್ಟ್ ಆಯಿತು ನನ್ನವ್ರಿಗೂ ಬಂತು ಅನ್ನೋದು ತುಂಬ ತುಂಬ ದೊಡ್ಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಒಂದು ಸೆಗ್ಮೆಂಟ್ ಮಾಡ್ಬೇಕನ್ಸುತ್ತೆ. ಎಕ್ಸಾಕ್ಟ್ಲಿ, ಸೆಗ್ಮೆಂಟ್ ಮಾಡೋಣ. ಎಲ್ಲರೂ ಕಾಯ್ತಾ ಇದ್ದಾರೆ ನಿಮ್ಮ ಲವ್ ಸ್ಟೋರಿಗೆ. ಓಕೆ, ಕೊನೆಯದಾಗಿ ಅದೆಷ್ಟು ಜನ ಅಭಿಮಾನಿಗಳು ಇವಾಗ ಸೃಷ್ಟಿಯಾಗಿರ್ತಾರೆ. ಅವತ್ತು ಫಸ್ಟ್ ಸಾಂಗ್ ರಿಲೀಸ್ ಆದಾಗಲೇ ನಿಮ್ಮ ವಿಡಿಯೋಗಳು ವೈರಲ್ ಆಗಿರೋದು ನೀವು ನೋಡ್ತಾ ಇರಬಹುದು. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಬಗ್ಗೆ? ಮ್ಯಾಮ್, ಮೇಯ್ನ್ಲಿ ಏನಂದರೆ ಸಂಕ್ರಾಂತಿ ಹಬ್ಬದ ದಿನ ಹೇಳೋದೇನೆಂದರೆ ಆದಷ್ಟು ಫ್ಯಾಮಿಲಿ ಟೈಮ್ ಕೊಡಿ. ಅದು ಮೇಯ್ನಾಗಿ ಆದಷ್ಟು ಅಂದರೆ ಆಡಂಬರ ಬಿಟ್ಬಿಡಿ ಜೀವನದಲ್ಲಿ. ಎಷ್ಟಾಗುತ್ತೋ ಅಷ್ಟು ನಮ್ಮದು ಗೋಲ್ ಕಡೆ ಹೋಗೋದು ಇಂಪಾರ್ಟೆಂಟು. ಅದ್ರ ಕಡೆ ಫೋಕಸ್ ಮಾಡಿ. ಯಾರೂ ಬರಲ್ಲ ಮ್ಯಾಮ್ ಎಂಡ್ ಆಫ್ ದಿ ಡೇ, ಹೇಗೆ ಅದಲ್ವಾ? ನಮ್ದು ಏನು ಟಾರ್ಗೆಟು, ಒಬ್ಬ ಮನುಷ್ಯನಾಗಿ ಹುಟ್ಟಿರೋದೇ ಗ್ರೇಟು. ಆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಬೇಕು. ನಾವೇನು ಸಾಧನೆ ಮಾಡಬೇಕು ಅದನ್ನು ಟಾರ್ಗೆಟ್ ಫಿಕ್ಸ್ ಮಾಡಿ ಅದ್ರ ಕಡೆ ಹೋಗಿ ಅಷ್ಟೇ. ಅದರಲ್ಲಿ ಖುಷಿ ಪಡ್ಕೊಂಡು ನಮ್ಮ ಜೊತೆಲಿರೋರು ಖುಷಿ ಪಡಿಸ್ಕೊಂಡು ಕರ್ಕೊಂಡು ಹೋಗೋದೇ ನಮ್ಗೆ ಅದೇ ಹಬ್ಬ ಮೇಯ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನಿಮಗೂ ಎಸ್, ಕೂಡ ಥ್ಯಾಂಕ್ ಯು ಸರ್.